ಬಹಳ ಜನ SSLC ಮತ್ತ PUC ಆಗೈತಿ, ನಮಗ್ ಯಾವ ಕೆಲಸ ಸಿಗ್ತಾವ ದುಬೈದಾಗ ಅಂತ ಕೇಳಕತ್ತಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡತ್ತೀನಿ. ಸೊ ಇದೇನ್ ಬಹಳ ಸರ್ಪ್ರೈಸಿಂಗ್ ಕ್ವಶನ್ ಅಲ್ಲ, ಯಾಕಂದ್ರ ಐಡಿಯಾ ಇರಂಗಿಲ್ಲ, ಗೊತ್ತಿರಂಗಿಲ್ಲ ಯಾವ ಜಾಬ್ ಸಿಗ್ತಾವ SSLC PUC ಮಾಡಿದವ್ರಿಗೆ ಅಂತೇಳಿ. ನೋಡ್ರಿ, ಬಹಳಷ್ಟು ಕಂಪನಿಗಳು ಇಲ್ಲಿ ನಿಮ್ಮ ಡಿಗ್ರಿ ಅಥವಾ SSLC ಆಗೈತೋ PUC ಆಗೈತೋ ಇದನ್ನೇನೋ ನೋಡಂಗಿಲ್ಲ. ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್, ಆಮೇಲೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡೋರು, ಆಮೇಲೆ ಸೆಕ್ಯೂರಿಟಿ ಗಾರ್ಡ್, ಆಫೀಸ್ಗಳಲ್ಲಿ ಆಫೀಸ್ ಬಾಯ್ ಕೆಲಸ ಮಾಡಬಹುದು. ಇನ್ನು ಬಹಳಷ್ಟು ಫೀಲ್ಡ್ ಗಳಲ್ಲಿ ಕಂಪನಿಗಳಲ್ಲಿ ನಿಮ್ಗೆ ಕೆಲಸ ಸಿಗ್ತಾವ. ಜಸ್ಟ್ ನಿಮ್ಮಂದ SSLC PUC ಆದ್ರೆ ಸಾಕು, ನಿಮಗ್ ಒಳ್ಳೆ ಸ್ಕಿಲ್ಸ್ ಇರಬೇಕು. ಆ ಸ್ಕಿಲ್ಸ್ ಏನನ್ನೋದು ಹೇಳ್ತೀನಿ. ಮೊದಲು ಫೀಲ್ಡ್ಸ್ ಹೇಳ್ತೀನಿ ನೋಡ್ರಿ. ಈಗ ಬ್ಯಾಂಕ್ಗಳದಾಗ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಥವಾ ಈ ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡೋರು, ಅವ್ರಿಗೆಲ್ಲ ಏನಾಗಿರ್ಬೇಕು, SSLC ಆಗಿರ್ಬೇಕು ಅಥವಾ PUC ಆಗಿರ್ಬೇಕು. ಆಮೇಲೆ ಇಲ್ಲಿ ಬಹಳ ದೊಡ್ಡ ದೊಡ್ಡ ಮಾಲ್ಸ್ ಅದಾವ. ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿ ರೆಕಾರ್ಡ್ ಬ್ರೇಕ್ ಮಾಡುವಂತ ಮಾಲ್ಸ್ ಅದಾವ. ಇಂಥ ಮಾಲ್ಸ್ಗಳದಾಗ ಈಗ ಕೌಂಟರ್ಸ್ನ್ಯಾಗ ಇರ್ತಾರ ನೋಡ್ರಿ, ಅವ್ರಿಗೆಲ್ಲ ಎಷ್ಟು ಎಜುಕೇಶನ್ ಆಗಿರ್ತೈತ್ರಿ, ಅವ್ರದ್ದು SSLC ಆಗಿರ್ತೈತಿ, PUC ಆಗಿರ್ತೈತಿ. ಆಮೇಲೆ ಇಲ್ಲಿ ಎಷ್ಟೊಂದ್ ಜನ ಕಾರ್ ರೆಂಟಲ್ ಕಂಪ್ನೀಸ್ ಅದಾವ, ಅಂತಲ್ಲೆಲ್ಲ ಫಸ್ಟ್ ಕಂಪ್ಯೂಟರ್ ಆಪರೇಟರ್ ಆಗಿ ತಗೋತಾರ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿದೆ ಆಗ್ಲೇ, ಅವ್ರಿಗೂ ಬಹಳ ಎಜುಕೇಶನ್ ಬೇಡ, ಬಟ್ ಅವ್ರಿಗೇನು ಒಂದು ಟ್ರೈನಿಂಗ್ ಇರ್ತೈತಿ, ಅದು ಮುಗಿಸ್ಕೋಬೇಕು. ಆಮೇಲೆ ಹೋಟೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಟೂರಿಸ್ಟ್ ಗಳು ಜಾಸ್ತಿ ಬರೋದ್ರಿಂದ ಈ ಟೂರಿಸಂ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ವೇಕೆನ್ಸೀಸ್ ಇರ್ತಾವ. ಸೊ ಇಷ್ಟಕ್ಕೆ ನಿಮಗ ಒಂದು ಐಡಿಯಾ ಬಂದಿರ್ಬೇಕು ಯಾವ ತರದ ಜಾಬ್ಸ್ ಸಿಗ್ತಾವ ಅಂತ ಹೇಳಿ. ಇದಕ್ಕೆಲ್ಲ ಸ್ಕಿಲ್ಸ್ ಏನೇನ್ ಬೇಕು ನೋಡ್ರಿ. ಎಜುಕೇಶನ್ ಅಂತೂ ನಿಮ್ಗೆ ಎಷ್ಟು ಸಾಧ್ಯನೋ, ನಿಮ್ಗೆ ಎಷ್ಟು ಪೊಟೆನ್ಶಿಯಲ್ ಐತೋ ಅಷ್ಟು ಮಾಡಿರಿ, ಓದಿರಿ. ಆಮೇಲೆ ಜಾಸ್ತಿ ಓದಕ್ ಆಗಿರಂಗಿಲ್ಲ ಅಥವಾ ಇನ್ನೇನೋ ಪ್ರಾಬ್ಲಮ್ಸ್ ಬಂದು ಬಿಟ್ಟಿರ್ತೀರ ಅನ್ಕೋರಿ. ಬಟ್ ಈಗ ನೀವು ಅಷ್ಟು ಇಟ್ಕೊಂಡ್ ಮಾತ್ರ ಬಂದು ಇಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅದನ್ನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ನೀವು ಮಾಡ್ಬೇಕಾಗಿದ್ದು ಇಷ್ಟೇ ರೀ, ಸಿಂಪಲ್ ಆಗಿ ಸ್ಕಿಲ್ಸ್ ಕಲಿಬೇಕು. ಲೈಕ್ ಇಂಗ್ಲಿಷ್ ಸ್ವಲ್ಪ ಕಲಿಯೋದ್ ಸ್ಟಾರ್ಟ್ ಮಾಡ್ರಿ ಈಗಿಂದಾನೆ. ಇಂಟ್ರೊಡಕ್ಷನ್ ಹೇಳುವಷ್ಟೇ ನಿಮ್ಗೆ ಇಂಗ್ಲಿಷ್ ಬರ್ಬೇಕು. ನೀವ್ ಯಾರು, ಎಲ್ಲಿಂದ ಬಂದಿರಿ, ಏನ್ ಕಲ್ತಿರಿ, ಏನ್ ಮಾಡ್ಬೇಕಂತೀರಿ ಅನ್ನೋಂತ ಒಂದು ಇಂಟ್ರೊಡಕ್ಷನ್ ಆದ್ರೂ ಹೇಳಕ್ ಬರ್ಬೇಕಲ್ಲ ಇಂಗ್ಲಿಷ್. ಅಂದಾಗ ನಿಮ್ಗೆ ಕೆಲಸ ಸಿಗ್ತಾವ. ನಾ ಆಲ್ರೆಡಿ ಒಂದ್ ವಿಡಿಯೋ ಮಾಡೀನಿ ದುಬೈ ಹೆಂಗ್ ಬರ್ಬೇಕಂತೇಳಿ. ನೀವು ನೋಡಿದ್ದಿಲ್ಲ ಅಂದ್ರೆ ಅದನ್ನ ಹೋಗಿ ನೋಡ್ರಿ, ಮಾಹಿತಿ ತಿಳ್ಕೊರಿ. ನೋಡ್ರಿ, ಎಲ್ಲಾರು 10ನೇತೆ 12ನೇತೆ ಪಾಸ್ ಆದವ್ರಿರ್ತೀರಿ, ನಮ್ಗ್ ಜಾಬ್ ಕೊಡ್ಸರಿ ಅಂತ್ರಿ. ನಿಮ್ಮಲ್ಲಿ ಎಕ್ಸ್ಟ್ರಾ ಸ್ಕಿಲ್ ಏನೈತಿ, ನಿಮ್ ಹತ್ರ ಹೇಳ್ಕೊಳಾರ್ದಂತದ್ ಏನೈತಿ ಟ್ಯಾಲೆಂಟ್, ಅವ್ರೆಲ್ಲಾರ್ಗಿಂತ ಡಿಫ್ರೆಂಟ್ ಏನೈತಿ ಏನಾದ್ರೂ ಇರ್ಬೇಕು. ಲೈಕ್ ಕಂಪ್ಯೂಟರ್ ಸ್ಕಿಲ್ಸ್ ಕಲೀರಿ, 3 ತಿಂಗಳ 4 ತಿಂಗಳು ಇರ್ತೈತಿ, ಅದ್ರಾಗ ಟೈಮ್ ಸ್ಪೆಂಡ್ ಮಾಡ್ರಿ. ಇಲ್ಲಿ ಎಷ್ಟೊಂದ್ ಜನ ಅವ್ರ ಎಜುಕೇಶನ್ ಕೇಳಿದ್ರೆ ಶಾಕ್ ಆಗ್ತಿರಿ. ಜಸ್ಟ್ PUC SSLC ನೇ ಇರ್ತಾರ, ಒಳ್ಳೆ ಸ್ಯಾಲ್ರಿ ತಗೊಳಗತ್ತಾರ. ಕಾರಣ ಇಷ್ಟೇ, ಅವ್ರ ಬಳಿ ಎಕ್ಸ್ಟ್ರಾ ಸ್ಕಿಲ್ಸ್ ಅದಾವ. ಇಂಟರ್ವ್ಯೂವರ್ಗೆ ಗೊತ್ತೇ ಆಗ್ಬಾರ್ದ ನಿಮ್ದು ಎಜುಕೇಶನ್ ಕಡಿಮೆ ಆಗೈತಿ, SSLC PUC ಆಗೈತಿ ಅಂತ ಹೇಳಿ. ದುಬೈಗೆ 192 ಕಂಟ್ರೀಸ್ ಡಿಫ್ರೆಂಟ್ ಪೀಪಲ್ಸ್ ಬರ್ತಾರ. ಇಲ್ಲಿ ಬಹಳಷ್ಟು ದೇಶಗಳಿಂದ ಕೆಲ್ಸಕ್ಕೆ ಬರ್ತಾರ. ಇದು ದೊಡ್ಡ ಕಾಂಪಿಟೇಷನ್ ಇರ್ತೈತಿ ಇಲ್ಲಿ ಕೆಲಸ ಸಿಗ್ಬೇಕಂದ್ರ. ಅಂತ ಟೈಮಲ್ಲಿ ನಿಮಗ ಏನೋ ಗೊತ್ತಿಲ್ಲ, ನನ್ಗೆ ಬರೀ PUC ಆಗೈತಿ, ಏನೋ ಗೊತ್ತಿಲ್ಲ ನನ್ಗೆ SSLC ಆಗೈತಿ, ಜಾಬ್ ಸಿಗ್ತಾವ ಅಂದ್ರ ಸಿಗಂಗಿಲ್ಲ. ಯಾರಾದ್ರೂ ಸ್ಕಿಲ್ಸ್ ಗೊತ್ತದಾವ, ಯಾರಾದ್ರೂ ಎಕ್ಸ್ಟ್ರಾ ಟ್ಯಾಲೆಂಟ್ಸ್ ಅದಾವ, ಲೈಕ್ ಯಾರಿಗಾದ್ರೂ ಕಂಪ್ಯೂಟರ್ ಆಪರೇಟರ್, ಈಗ ಕಂಪ್ಯೂಟರ್ ಬಗ್ಗೆ ಗೊತ್ತೈತಿ, ಬರೀ ನಾನು SSLC ಮಾಡೀನಿ ಬಟ್ ನನ್ನ ಕಂಪ್ಯೂಟರ್ ಬಗ್ಗೆ ಗೊತ್ತೈತಿ, ಕಂಪ್ಯೂಟರ್ ನಾಲೆಜ್ ಐತಿ ಅಂದ್ರ ರಿಸೆಪ್ಷನಿಸ್ಟ್ ಅಥವಾ ಯಾವ್ದಾದ್ರು ಮಾಲ್ಸ್ ಗಳಲ್ಲಿ ಕೌಂಟರ್ ಅಲ್ಲಿ ಅಂತಲ್ಲೆಲ್ಲ ನಿಮಗ ಜಾಬ್ ಕೊಡ್ತಾರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಾನು ಮಾಡ್ಬೇಕು ಅಂತೇಳಿ ಇಂಟೆನ್ಷನಲಿ ಏನ್ ಮಾಡ್ಲಿಲ್ಲ. ಬಹಳ ಜನರ ಕಮೆಂಟ್ ನೋಡಿ ಈ ತರದ್ದು ವಿಡಿಯೋಸ್ ನಾನ್ ಮಾಡ್ಲೇಬೇಕು, ತಿಳಿಸ್ಲೇಬೇಕು ಅನ್ನೋ ಕಾರಣಕ್ಕಾಗಿ ಮಾಡಕತ್ತೀನಿ. ಸೊ ಈ ವಿಡಿಯೋ ನೋಡಿ ನಾನ್ ಬರ್ಲೇಬೇಕು ಅನ್ನೋ ಛಲ ಯಾರು ಇತ್ತಂದ್ರ ನೀವು ಹೋಗಿ ಇಂಗ್ಲಿಷ್ ಈ ಹಿಂದೆ ಕಲಿಯಕ್ ಸ್ಟಾರ್ಟ್ ಮಾಡ್ತೀರಿ. ಸೊ ಇನ್ನು ಬಹಳಷ್ಟು ಫೀಲ್ಡ್ ಅದಾವ, ಇನ್ನು ಡಿಫ್ರೆಂಟ್ ಜಾಬ್ಸ್ ಅದಾವ. ಲೈಕ್ ಇಲ್ಲಿ ಫುಡ್ ಡೆಲಿವರಿ ಬಾಯ್ಸ್, ಇವ್ರಿಗೆ ಕಮ್ಯುನಿಕೇಶನ್ ಬೇಡ, ಬಟ್ ಇವ್ರು ಚಲೋ ಸ್ಯಾಲ್ರಿ ಮಾಡ್ತಾರ. ಅದೇ ಹೆಂಗ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಬರ್ತೈತೆ ಅದ್ರ ಬಗ್ಗೆ. ಸೊ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ, ಎಲ್ಲರಿಗೂ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಹಾಕ್ರಿ. ಯಾರು ಕಡಿಮೆ ಓದಿರ್ತಾರ ಅವ್ರಿಗೆ ಗೊತ್ತಾಗಲಿ. ಆಕ್ಚುಲಿ ಬಾ ಕೈ ನೋಸಾದೈತಿ, ಕ್ಯಾಮ್ರಾ ಹಿಡಿದು ಜಾಸ್ತಿ ರೂಢಿಲ್ಲ. ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿತ್ತು, ಏನಾದ್ರು ತಿಳ್ಕೊಬೇಕಾಗಿತ್ತು ಅಂದ್ರೆ ಅದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತೀನಿ. ಈಗ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಇಲ್ಲದ ಕಾರಣ ನಾನು ಎಲ್ಲದಕ್ಕೂ ಓವರ್ ವ್ಯೂ ಹೇಳಕತ್ತೀನಿ.